ಹಲೋ ಪ್ರೀತಿಯ ವಿದ್ಯಾರ್ಥಿಗಳೇ. ಸೊ ಡೆಮೋ ಕ್ಲಾಸ್ ಅಟೆಂಡ್ ಆಗಿರೋ ಎಲ್ಲಾ ಸ್ಟೂಡೆಂಟ್ಸ್ಗೂ ಸೊ ಆಸ್ ಸರ್ಚ್ ಕ್ರಿಯೇಟರ್ ಫೌಂಡರ್ ಸೊ ವೆಲ್ಕಮ್ ಬ್ಯಾಕ್ ಟು ದಿ ಸರ್ಚ್ ಕ್ರಿಯೇಟರ್ ಕಂಪನಿ. ಓಕೆ, ಸೊ ಈ ಡೆಮೋ ಕ್ಲಾಸಸ್ ಅಲ್ಲಿ ಜಸ್ಟ್ ನಿಮ್ಗೆ ಈ ಇಂಟ್ರೊಡಕ್ಷನ್ ಮಾತ್ರ ನಾವು ಕೊಡ್ತಾ ಇರೋದು. ಸೊ ಹೇಗೆ ಈ ಜಾಬ್ ಎಡ್ಜ್ ಕೋರ್ಸ್ ವರ್ಕ್ ಆಗುತ್ತೆ, ಸೊ ಮತ್ತೆ ಇದರಿಂದ ಬೆನಿಫಿಟ್ಸ್ ಏನು, ಸೊ ಇದರಿಂದ ನೀವು ಏನೇನು ಗೇನ್ ಮಾಡ್ತೀರಾ, ಸೊ ಕಲಿತೀರಾ, ಸೊ ಮತ್ತೆ ಜಾಬ್ ಹೇಗೆ ನಿಮ್ಗೆ ಈ ಕೋರ್ಸ್ ಇಂದ ನಿಮ್ಗೆ ಸಿಗುತ್ತಾ ಅಂತ ಸೊ ಇಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಸೊ ಈ ಡೆಮೋ ಕ್ಲಾಸ್ ಅಲ್ಲೇ ನಾವು ಒಂದು ಈ ಕೋರ್ಸ್ ಬಗ್ಗೆ ಓವರ್ ವ್ಯೂ ನೋಡ್ತಾ ಇದೀವಿ. ಸೊ ಅಂದ್ರೆ ಫಸ್ಟ್ಲಿ ಸೊ ತುಂಬಾ ಜನ ಸ್ಟೂಡೆಂಟ್ಸ್ ಏನ್ ಮಾಡ್ತಿರ್ತಾರ ಅಂದ್ರೆ, ಸೊ ನಿಮ್ಮ ಹತ್ರ ಸ್ಕಿಲ್ಸ್ ಇರೋದಿಲ್ಲ ಅಥವಾ ಏನೋ ಒಂದು ಜಸ್ಟ್ ಸೊ ನೀವು ರೆಸ್ಯೂಮ್ ಅಲ್ಲಿ ಆಡ್ ಮಾಡಿರ್ತಾರ, ಈ ತರದೆಲ್ಲ ಪ್ರಾಬ್ಲಮ್ ನೀವು ಫೇಸ್ ಮಾಡಿರ್ತಾರ. ಸೊ ಯಾಕಂದ್ರೆ ನಿಮ್ಮ ಸೀನಿಯರ್ಸ್ ಏನಿದ್ರೆ, ಸೊ ರೆಸ್ಯೂಮ್ ಅಲ್ಲಿ ನನಗೆ SQL ಗೊತ್ತು, MySQL ಗೊತ್ತು, ಮತ್ತೆ ಈ ಫ್ರೇಮ್ ವರ್ಕ್ಸ್ ಗೊತ್ತು, ಮತ್ತೆ ಈ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಗೊತ್ತು, ಈ ಎಲ್ಲಾ ಏನು ರೆಸ್ಯೂಮ್ ಅಲ್ಲಿ ಹಾಕ್ಬಿಟ್ಟು ಸೊ ಕಂಪ್ನಿ ಜಸ್ಟ್ ಹೋಗ್ಬಿಟ್ಟು ಈ ರೆಸ್ಯೂಮ್ ನ ಈ ತರ ಕೊಟ್ಬಿಟ್ರೆ ಸಾಕು. ಸೊ ಅವರು ಆ ರೆಸ್ಯೂಮ್ ಅಲ್ಲಿ ಏನ್ ಹಾಕಿರ್ತಾರಲ್ವಾ, ಸೊ ಆ ರೆಸ್ಯೂಮ್ ಮುಖಾಂತರನೇ ಸೊ ನಿಮ್ಗೆ ಕ್ವಶನ್ಸ್ ನ ಕೇಳೋದು. ಸೊ ಅವಾಗ ನೀವ್ ಏನ್ ಮಾಡ್ತಾರ, ಸೊ ಈ ಕ್ವಶನ್ಸ್ ನ ಕೇಳಿದಾಗ, ಇಂಟರ್ವ್ಯೂ ಕ್ವಶನ್ಸ್ ನ ಕೇಳಿದಾಗ ನೀವು ತಡವರಿಸ್ತಾರ. ಆ ರೀಸನ್ ಇಂದಾನೆ ಸೊ ತುಂಬಾ ಏನು ಕಂಪ್ನಿ ಓನರ್ಸ್ ನೀವು ಈ ಕೋರ್ಸ್ ಮಾಡ್ಕೊಂಡ್ಬನ್ನಿ, ಈ ಸರ್ಟಿಫಿಕೇಟ್ ನ ತಗೊಂಡ್ಬನ್ನಿ, ಮತ್ತೆ ಈ ಕಾನ್ಫಿಡೆನ್ಸ್ ಅಲ್ಲಿ ಇರಿ, ಸೊ ಸ್ಕಿಲ್ಫುಲ್ ಆಗಿರಿ ಅಂತ ನಿಮ್ಮನ್ನ ಅದಕ್ಕೋಸ್ಕರನೇ ಕಂಪ್ನಿ ಏನು ಸ್ಟಾರ್ಟ್ಅಪ್ ಕಂಪ್ನೀಸ್ ಆಗ್ಲಿ ಮತ್ತೆ ಟಾಪ್ MNC ಕಂಪ್ನೀಸ್ ಆಗ್ಲಿ ನಿಮ್ಗೆ ಅದೇ ರೀಸನ್ ಇಂದಾನೆ ನಿಮ್ಮ ಸೀನಿಯರ್ಸ್ ಕೇಳೋದು. ಸೊ ಆ ರೀಸನ್ ಇಂದಾನೆ ಸೊ ತುಂಬಾ ಜನ ಸ್ಟೂಡೆಂಟ್ಸ್ ನಾನು ನೋಡ್ಕೊಂಡ್ ಬಂದಿದ್ದೀನಿ. ಸೊ ಅವರು ಈ ತರ ಪ್ರಾಬ್ಲಮ್ ಫೇಸ್ ಮಾಡೋರು ಇದಾರೆ. ಸೊ ಹಾಗೇನೆ ಈ ಮೇನ್ ಆಗಿ ಈ ಕೋರ್ಸ್ ನಾವು ಲಾಂಚ್ ಮಾಡ್ತಿರೋದು ಮೇನ್ ಉದ್ದೇಶ. ಸೊ ನಾವೇನ್ ಇಷ್ಟು ದಿವಸ ಸೊ ಜಾಬ್ ನ ನಾವು ಟ್ರೈನಿಂಗ್ ಅಂಡ್ ಪ್ಲೇಸ್ಮೆಂಟ್ ಗೆ ಕೊಡ್ತಾ ಇದ್ವಲ್ಲ, ಸೊ ಜಸ್ಟ್ ಫ್ರೀ ಆಗಿ ಮಾಡ್ತಾ ಇದ್ವಿ. ಸೊ ಈಗ ನಾವು ಇಷ್ಟು ದಿವಸ ಫ್ರೀ ಆಗಿ ಮಾಡ್ಕೊಂಡ್ವಿ. ಸೊ 100+ ಸ್ಟೂಡೆಂಟ್ಸ್ ಗೆ ನಾವು ಕಳಿಸ್ತಾ ಬಂದ್ವಿ. ಸೊ ಕೆಲವೊಂದು ಸ್ಕೂಲ್ಗಳಿಗಾಗ್ಲಿ, ಟೀಚಿಂಗ್ ಪ್ರೊಫೆಷನಲ್ಸ್ ಗಾಗ್ಲಿ ನಾವೆಲ್ಲ ಕಳಿಸ್ಕೊಂಡ್ ಬಂದಿದೀವಿ, ಮತ್ತೆ ಕೆಲವೊಂದು ಕಂಪ್ನಿಗೂ ಕೂಡ ಕಳಿಸಿದೀವಿ. ಸೊ ಏನು ಅವ್ರಿಗೆ ಸ್ಕಿಲ್ ಇತ್ತು, ಸೊ ಹೋದ್ರು ಎಲ್ಲಿ ಏನೇನೋ ಸ್ಕಿಲ್ ಕಲ್ತ್ರು ಅವೆಲ್ಲ ನಾವು ಎಲ್ಲ ಕೇಳಕ್ ಹೋಗ್ಲಿ. ಸೊ ಜಸ್ಟ್ ನಾವು ಇಂಟರ್ವ್ಯೂನ ತಗೊಂಡ್ವಿ. ಅದಾದ್ಮೇಲೆ ಡೈರೆಕ್ಟ್ ಕಂಪ್ನಿಗೆ ಕಳ್ಸಿದ್ವಿ. ಸೊ ಅವ್ರನ್ನ ಇಂಟರ್ವ್ಯೂ ಮಾಡಿದ್ರು, ಜಸ್ಟ್ ಹೈರ್ ಮಾಡಿದ್ರು. ಈ ಪ್ರೊಸೀಜರ್ ಆಯ್ತು. ಸೊ ನಿಮ್ಮ ಸೀನಿಯರ್ಸ್ ನಮ್ಮಲ್ಲಿ ಬಂದ್ರು ತುಂಬಾ ಸ್ಟೂಡೆಂಟ್ಸ್ಗೆ. ಓಕೆನಾ? ಸೊ ಈಗ ಅದ್ರ ಮಾಡೋದಕ್ಕೆ ಹೋದ್ವಿ. ಬಟ್ ಕೆಲವು ಸ್ಟೂಡೆಂಟ್ಸ್, ಕೆಲವು ರಿಕ್ರೂಟರ್ಸ್ ನಮ್ಗೆ ಸೊ ಏನಂದ್ರೆ, ಸರ್ ನಿಮ್ಮ ಸ್ಟೂಡೆಂಟ್ಸ್ ನ ನೀವು ಸ್ಕಿಲ್ ಆಗಿ ಕಳಿಸಿ, ಆ ಟ್ರೈನಿಂಗ್ ಮಾಡ್ಬಿಟ್ಟು ನಮಗೆ ಕಳಿಸಿ, ಇದೆಲ್ಲ ಪ್ರೊಸೀಜರ್ ಅಂತ ಕೇಳಿದಾಗ ಸೊ ನಾವು ನಮ್ಮ ಟೀಮ್ ಕುತ್ಕೊಂಡು ಈ ಡಿಸಿಷನ್ ತಗೊಂಡಿದೀವಿ. ಸೊ ಈ ಡಿಸಿಷನ್ ಅಲ್ಲಿ ನಮ್ಗೆ ಅನ್ಸಿದ್ದು, ಸೊ ಒಂದು ಮೇನ್ ಆಗಿ ಫುಲ್ ಸ್ಟಾಕ್ ಡೆವಲಪ್ಮೆಂಟ್. ಇದನ್ನ ಆಲ್ರೆಡಿ ನಾನು ತುಂಬಾ ಸಲ ಹೇಳಿದೀನಿ. ಸೊ ಬಟ್ ಪರ್ಟಿಕ್ಯುಲರ್ ಆಗಿ ವಿಡಿಯೋ ಮಾಡಿರಲಿಲ್ಲ, ಮತ್ತೆ ಡೆಮೋ ಕ್ಲಾಸ್ ಬಿಟ್ಟಿರಲಿಲ್ಲ, ಇದು ಯಾವ್ದು ಕೂಡ ನಾವು ಮಾಡಿರಲಿಲ್ಲ. ಸೊ ಈಗ ಡೆಮೋ ಕ್ಲಾಸ್ ಫ್ರೀ ಆಗಿ ಡೆಮೋ ಕ್ಲಾಸ್ ಇರುತ್ತೆ. ಸೊ ಈ ಡೆಮೋ ಕ್ಲಾಸ್ ಅಲ್ಲಿ ಫಸ್ಟ್ ನಾವು 3 months ಕೋರ್ಸ್ ಇದು. ಸೊ 3 months ಕೋರ್ಸ್ ಅಲ್ಲಿ ಅದು ಕೂಡ ಅಮೌಂಟ್ ಕಮ್ಮಿ ಇರುತ್ತೆ. ಸೊ ನೀವು ಇನ್ ಕೇಸ್ ಜಾಯಿನ್ ಆದ್ರೆ ಸೊ ಏನೇನು ಇರುತ್ತೆ, ಹೇಗಿರುತ್ತೆ, ಹೇಗೆ ಮಾಡ್ತೀವಿ, ಮತ್ತೆ ನಿಮ್ಗೆ ಜಾಬ್ ಇದ್ರಲ್ಲಿ ಸಿಗುತ್ತಾ ಸಿಗಲ್ಲ ಅನ್ನೋದು ಕೂಡ ಇಲ್ಲೇ ನಿಮ್ಗೆ ಕ್ಲಾರಿಟಿ ಬಂದು ಹೋಗ್ಬಿಡುತ್ತೆ. ಓಕೆನಾ? ಮೊದಲನೇದಾಗಿ ಸೊ ಕೋರ್ಸ್ ನೇಮ್ ಬಂದ್ಬಿಟ್ಟು ಜಾವಾ ಫುಲ್ ಸ್ಟಾಕ್ ಡೆವಲಪ್ಮೆಂಟ್. ಸೊ ಇದು ಕೋರ್ಸ್ ನೇಮ್. ಸೊ ಈ ಕೋರ್ಸ್ ನೇಮ್ ಅಲ್ಲಿ, ಸೊ ಈ ಕೋರ್ಸಸ್ ಅಲ್ಲಿ ಸೊ ನಿಮಗೆ ಗೊತ್ತಿರೋ ಹಾಗೆ ಸೊ ತುಂಬಾ ಫ್ರೇಮ್ ವರ್ಕ್ಸ್ ಇರ್ತವೆ. ಸೊ ಗೊತ್ತಿದೆಯೋ ಗೊತ್ತಿಲ್ಲ ನನಗೆ. ಸೊ ತುಂಬಾ ಫ್ರೇಮ್ ವರ್ಕ್ಸ್ ಇರ್ತವೆ, ಜಾವಾ ಇರ್ತವೆ, ಪೈಥಾನ್ ಅಲ್ಲೂ ಕೂಡ ಇರ್ತವೆ, ಮತ್ತೆ ಮರನ್ ಸ್ಟಾಕ್, ಈ ಎಲ್ಲಾ ಫ್ರೇಮ್ ವರ್ಕ್ಸ್ ಇರ್ತವೆ. ಸೊ ಈ ಎಲ್ಲಾ ಫ್ರೇಮ್ ವರ್ಕ್ಸ್ ಅಲ್ಲಿ ಹೇಳ್ಕೊಡೋದು ಕಾಮನ್ ಆಗಿ ಕೆಲವೊಂದು ಏನು ಟಾಪ್, ಈಗ ಲೈಕ್ ಕ್ಯೂ ಸ್ಪೈಡರ್ ಆಗ್ಲಿ ಅಥವಾ ಬೇರೆ ಬೇರೆ ಒಂದು ಬೆಂಗಳೂರಿಗೆ ಓರಿಯೆಂಟೆಡ್ ತುಂಬಾ ಏನು ಈ ಕಂಪ್ನಿಗಳು ಸೊ ನಿಮ್ಗೆ ಸೊ ಅಪ್ ಟು 40,000 ವರ್ಗು ಸೊ ನಿಮ್ಮ ಹತ್ರ ಫೀಸ್ ತಗೊಂಡು, ಸೊ ಕೆಲವೊಂದ್ಸಲ ಕಂಪ್ನಿ ನನ್ನ ಫ್ರೆಂಡ್ಸೇ ಹೋಗಿದ್ರೆ ಸೊ ಅವ್ರಿಗೆ ಇನ್ನೂ ಜಾಬ್ ಸಿಕ್ಕಿಲ್ಲ. ಸೊ ಅವ್ರಿಗೆ ನಾನು ಕೊಡಿಸ್ಬೋದು, ಬಟ್ ನನ್ಗೇನು ಕೇಳಕ್ ಹೋಗಿಲ್ಲ ಅಂತ ನಾನು ಅವ್ರಿಗೆ ಏನು ಮಾಡಕ್ ಹೋಗಿಲ್ಲ. ಸೊ ನಿಮ್ಗೆ ಈ ಆಫರ್ ನಾವು ಮಾಡ್ತಾ ಇದೀವಿ. ಸೊ ನೀವು ಬೆಂಗಳೂರಲ್ಲಿ ಹೋಗಿ ಕಲಿಯೋ ಬದಲಿಗೆ ಸೊ ತುಮಕೂರಲ್ಲೇ ಈ ಆಫರ್ ನಾವು ಮಾಡ್ತಾ ಇದೀವಿ. ಸೊ ಆನ್ಲೈನ್ ಇರುತ್ತೆ, ಆಫ್ಲೈನ್ ಇರುತ್ತೆ, ಎರಡೂ ಇರುತ್ತೆ ಫುಲ್ ಸ್ಟಾಕ್ ಡೆವಲಪ್ಮೆಂಟ್. ಸೊ ನಾವು ಯಾವ ಫ್ರೇಮ್ ವರ್ಕ್ ನೋಡ್ಬಿಟ್ಟು ನಿಮ್ಗೆ ಟ್ರೈನ್ ಮಾಡ್ತಾ ಹೋಗ್ತೀವಿ. ಸೊ ನಮಗೆ ಜಾಸ್ತಿ ಬಂದಿರೋದೇ ಪೈಥಾನ್ ಫ್ರೇಮ್ ವರ್ಕ್ಸ್ ಮೇಲೆ, ಪೈಥಾನ್ ಡೆವಲಪ್ಮೆಂಟ್ ಮೇಲೆನೆ. ಸೊ ನಾವು ಅದನ್ನೇ ಪ್ರಿಫರ್ ಮಾಡಿ ನಿಮ್ಗೆ ಹೇಳ್ಕೊಡ್ತಾ ಹೋಗ್ತೀವಿ. ಸೊ ಅದರಲ್ಲಿ ಯಾವ ಫ್ರೇಮ್ ವರ್ಕ್ಸ್ ಬರ್ತವೆ, ಮತ್ತೆ ಆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಕಲಿಯೋದು ಹೇಗೆ, ಮತ್ತೆ HTML ಕಲಿಯೋದು ಹೇಗೆ, ಮತ್ತೆ ನೀವು CSS ಕಲಿಯೋದು ಹೇಗೆ, ಮತ್ತೆ ಫ್ರಂಟ್ ಅಂಡ್ ಫ್ರೇಮ್ ವರ್ಕ್ಸ್ HTML, CSS, ಜಾವಾಸ್ಕ್ರಿಪ್ಟ್, ಬೂಟ್ ಸ್ಟಾಪ್, ಇನ್ನು ಅದು ಟೈಲ್ವಿಂಡ್ CSS, ಆ ತರ ಅಡ್ವಾನ್ಸ್ಡ್ ಏನು ಫ್ರೇಮ್ ವರ್ಕ್ಸ್ ಇದಾವೆ. ಅವೆಲ್ಲ ಕೂಡ ನೀವು ಹೇಗೆ ಕಲಿಯೋದು ಅಂತ ಸೊ ಫಸ್ಟ್ ಮಂತ್ ಅಲ್ಲಿ ನಾವು ಹೇಳ್ಕೊಡ್ತೀವಿ. ಅದನ್ನ ನಾವು ಇಲ್ಲಿ ಹೇಳ್ಕೊಡ್ತು. ಸೊ ಫಸ್ಟ್ ಮಂತ್ ಅಲ್ಲಿ ಬೇಸಿಕ್ಸ್ ಮತ್ತೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಅಲ್ಲಿ ಹೇಳ್ಕೊಡ್ತಾ ಹೋಗ್ತೇವೆ.
ಅದಾದ್ಮೇಲೆ ಸೊ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಆದ್ಮೇಲೆ ಸೊ ಮಂತ್ 2 ಅಲ್ಲಿ ಸೊ 3 months ಕೋರ್ಸ್ ಅಲ್ವಾ, ಸೊ ಇದು ಸೆಕೆಂಡ್ ಮಂತ್ ಅಲ್ಲಿ ನಾವು ಸೊ ಯಾವ್ಯಾವ ಫ್ರೇಮ್ ವರ್ಕ್ಸ್ ಇದಾವೆ, ಸೊ ಫ್ರೇಮ್ ವರ್ಕ್ಸ್ ಯಾವ್ದು, ಟೂಲ್ಸ್ ಯಾವ್ದು ಯೂಸ್ ಮಾಡ್ತೀವಿ, ಮತ್ತೆ ಅದನ್ನ ಸೊ ಲೈವ್ ಪ್ರಾಜೆಕ್ಟ್ಸ್ ನ ಕೊಡ್ತೀವಿ ನಾವೇ. ಸೊ ಕಸ್ಟಮ್ ಪ್ರಾಜೆಕ್ಟ್ಸ್, ಲೈವ್ ಪ್ರಾಜೆಕ್ಟ್ಸ್ ನ ಕೊಡ್ತೀವಿ ನಾವೇ. ಆ ಪ್ರಾಜೆಕ್ಟ್ ಹೇಗ್ ಮಾಡೋದು ಅಂತ ಹೇಳ್ಕೊಡ್ತೀವಿ. ಸೊ ಕೆಲವೊಂದು ಪ್ರಾಜೆಕ್ಟ್ ನಾವೇ ಹ್ಯಾಂಡ್ಸ್ ಆನ್ ಮಾಡಿಸ್ತೀವಿ. ಅದಾದ್ಮೇಲೆ ಕಸ್ಟಮ್ ಪ್ರಾಜೆಕ್ಟ್ಸ್ ನ ಕೊಡ್ತೀವಿ. ಸೊ ಅಂದ್ರೆ ನಮಗೆ ಏನು ಒಂದು ಕಂಪ್ನಿ ಕೊಡ್ತಲ್ಲ, ಆ ಪ್ರಾಜೆಕ್ಟ್ ನಿಮ್ಗೆ ಡೈರೆಕ್ಟ್ ನಿಮಗೆ ಕೊಡ್ತೀವಿ. ಸೊ ಅದನ್ನ ನೀವು ಹೇಗ್ ಮಾಡ್ತೀರಾ ಅದನ್ನೆಲ್ಲ ನಾವು ಮಾನಿಟರ್ ಮಾಡಿ ಆಮೇಲೆ ಸೊ ನೀವು ಫಿಟ್ ಆಗಿದ್ರೆ ಇಲ್ವಾ ಹೈರಿಂಗ್ ಅಂತ ನೋಡ್ತೀವಿ. ಸೆಕೆಂಡ್ ಮಂತ್ ಅಲ್ಲೇ ಸೊ ನಿಮ್ಮ ಪರ್ಫಾರ್ಮೆನ್ಸ್ ಗೊತ್ತಾಗೋಗ್ಬಿಡುತ್ತೆ. ಸೊ ಅದ್ರ ಬೇಸ್ ಮೇಲೆ ನಮಗೆ ಬರೋ ರಿಕ್ರೂಟರ್ಸ್ ಏನಿರ್ತಾರೆ ಸೊ ಅವ್ರಿಗೆ ನಿಮ್ಮನ್ನ ಸೊ ರೆಫರ್ ಮಾಡ್ತೀವಿ. ಇದು ಮಂತ್ 2 ಅಲ್ಲಿ ಆಗುತ್ತೆ. ಸೊ ಮಂತ್ 3 ಅಲ್ಲಿ ಸೊ ಥರ್ಡ್ ಮಂತ್ ಅಲ್ಲಿ ನೋಡಿ ಸೊ ನಾವೇ ಮೋಕ್ ಇಂಟರ್ವ್ಯೂನ ತಗೋತೀವಿ. ಸೊ ನೀವು ಹೇಗೆ ಇಷ್ಟು ಕಲ್ತಿರೋ ಕೋರ್ಸ್ ಅಲ್ಲಿ ಹೇಗೆ ನೀವು ಪರ್ಫಾರ್ಮ್ ಮಾಡ್ತೀರಾ, ಸೊ ಯಾವ್ದಾದ್ರು ಒಂದು ರಿಕ್ರೂಟರ್ಸ್ ಕಂಪ್ನಿ ಬಂತಂದ್ರೆ ನೀವು ಅದಕ್ಕೆ ಹೇಗೆ ಇಂಟರ್ವ್ಯೂ ಅಟೆಂಡ್ ಮಾಡ್ತೀರಾ. ಸೊ ಮತ್ತೆ ಸರ್ಟಿಫಿಕೇಟ್ ಕೂಡ ಸೊ ಆ ಥರ್ಡ್ ಮಂತ್ ಅಲ್ಲೇ ಕೊಡ್ತೀವಿ ನಾವು. ಸೊ ನಿಮ್ದು ಎಕ್ಸ್ಪೀರಿಯನ್ಸ್ ಆಗಿರೋ ಅಥವಾ ಫುಲ್ ಕೋರ್ಸ್ ಮುಗಿರೋ ಸರ್ಟಿಫಿಕೇಟ್ ನಾವು ಥರ್ಡ್ ಮಂತ್ ಅಲ್ಲೇ ಕೊಡ್ತೀವಿ. ಸೊ ನೀವು ಈಸಿಯಾಗಿ ಬೇರೆ ಕಂಪ್ನಿಗೂ ನಿಮ್ಗೆ ಗೊತ್ತಿರೋ ಕಂಪ್ನಿ ಯಾವ್ದಾದ್ರು ಇತ್ತು ಅಂದ್ರೆ ನೀವು ಅಲ್ಲಿ ಹೋಗ್ಬೋದು. ಸೊ ನಮ್ಗೆ ಗೊತ್ತಿಲ್ಲ ಅಂದ್ರೆ ಸೊ ನಾವೇ ರಿಕ್ರೂಟರ್ಸ್ ಏನಿರ್ತಾರೆ ಅವ್ರ ಮುಖಾಂತರ ನಿಮ್ಮನ್ನ ನಾವು ಕಳ್ಸೋ ಪ್ರಯತ್ನ ಮಾಡ್ತೀವಿ. ಸೊ ಇದರಲ್ಲಿ ನಾವು ಏನೋ ನಿಮ್ಮ ರೆಸ್ಯೂಮ್ ಬಿಲ್ಡಿಂಗ್ ಹೇಗ್ ಮಾಡಬೇಕು, ATS ಫ್ರೆಂಡ್ಲಿ ಇರಬೇಕು. ಸೊ ATS ಫ್ರೆಂಡ್ಲಿ ಹೇಳಿ ನಿಮ್ಗೆ ಗೊತ್ತಿಲ್ಲ ನನಗೆ. ಸೊ ಪ್ರತಿಯೊಂದು ರೆಸ್ಯೂಮು ಕೂಡ ATS ಫ್ರೆಂಡ್ಲಿ ಆಗಿರ್ಬೇಕು. ಸೊ ಅದ್ರ ಲಿಂಕ್ ನಲ್ಲಿ ಹೇಗೆ ಅಪ್ಡೇಟ್ ಮಾಡೋದು, ಮತ್ತೆ ರೆಕಾರ್ಡ್ಸ್ ಹೇಗೆ ಕಳಿಸೋದು, ಮತ್ತೆ ಬೇರೆ ಜಾಬ್ ಹೇಗೆ ಅಪ್ಲೈ ಮಾಡೋದು, ಮತ್ತೆ ನಮ್ಮಲ್ಲಿ ಬರೋ ರಿಕ್ರೂಟರ್ಸ್ ಹೇಗೆ ನೀವು ಅದನ್ನ ಕೊಡೋದು ಅಂತ ನಾವಿಲ್ಲಿ ಹೇಳ್ಕೊಡ್ತಾ ಹೋಗ್ತೀವಿ. ಓಕೆನಾ. ಸೊ ಅದಾದ್ಮೇಲೆ ಸೊ ಪ್ಲೇಸ್ಮೆಂಟ್ ಪ್ರಿಪರೇಷನ್. ಸೊ ಇಲ್ಲೇ ನಾವು ಪ್ಲೇಸ್ಮೆಂಟ್ ಪ್ರಿಪರೇಷನ್ ಅಂತ ಮಾಡ್ತೀವಿ. ಸೊ ಗ್ರೂಪ್ ಡಿಸ್ಕಷನ್ ಆಗ್ಲಿ, ಮತ್ತೆ ಇನ್ನು ಜನರಲ್ ಗೈಡೆನ್ಸ್ ಯಾವ ತರ ಮಾಡೋದು ಅದನ್ನೆಲ್ಲ ಕೂಡ ನಾವಿಲ್ಲಿ ಸೊ ಪರ್ಸನಲ್ ಇಂಟರ್ವ್ಯೂಸ್, ಮೋಕ್ ಇಂಟರ್ವ್ಯೂಸ್ ಎಲ್ಲ ಕೂಡ ನಿಮಗೆ ಮಾಡಿ ಸೊ ಡೈರೆಕ್ಟ್ ನಮ್ಮ ಏನು ರಿಕ್ರೂಟರ್ಸ್ ಇರ್ತಾರೆ ಸೊ ಅವರಿಗೆ ಡೈರೆಕ್ಟ್ ನಾವು ರೆಫರ್ ಕೊಟ್ಟು ನಮ್ಮ ಆಫೀಸಲ್ಲೇ ಬಂದು ಸೊ ನಿಮ್ಮನ್ನ ಹೇಗೆ ಹೈರ್ ಮಾಡ್ತಾರೆ, ಮತ್ತೆ ನಿಮ್ಮ ಸ್ಕಿಲ್ಸ್ ಅವ್ರ ಕಂಪ್ನಿಗೆ ರಿಕ್ರೂಟ್ಮೆಂಟ್ ಏನ್ ಬೇಕಿದೆ ಅದನ್ನ ಮ್ಯಾಚ್ ಆದ್ರೆ ಸೊ ನಿಮ್ಮ ಡೈರೆಕ್ಟ್ ಹೈರ್ ಮಾಡ್ಕೊಂಡು ಹೋಗ್ತಾರೆ. ಸೊ ಇಲ್ಲಾಂದ್ರೆ ನಾವು ನಮ್ಮಲ್ಲಿರೋ ತುಂಬಾ ಕಂಪ್ನೀಸ್ಗೆ ನಿಮ್ಮನ್ನ ರೆಫರ್ ಮಾಡ್ತೀವಿ. ಸೊ ಯಾವ್ದು ನಿಮ್ಮ ಸ್ಕಿಲ್ಗೆ ಮತ್ತೆ ನಿಮ್ಮ ಪರ್ಫಾರ್ಮೆನ್ಸ್ ಮ್ಯಾಚ್ ಆಗುತ್ತೆ ನೀವು ಡೈರೆಕ್ಟ್ ಅವ್ರಿಗೆ ಆ ಕಂಪ್ನಿಗೆ ನೀವು ಜಸ್ಟ್ ಇದಾಗ್ತಾ ಹೋಗ್ಬೋದು, ಪ್ಲೇಸ್ಮೆಂಟ್ ಆಗ್ತಾ ಹೋಗ್ಬೋದು. ಸೊ ಇಂಟ್ರೆಸ್ಟ್ ಇಲ್ಲ ಸರ್ ನಮ್ದೇನೋ ಒಂದು ಸ್ಟಾರ್ಟ್ಅಪ್ ಕಂಪ್ನಿ ಇದೆ ಅಥವಾ ನಮ್ದೇನೋ ಒಂದು ನಾನೇನು ಬಿಲ್ಡ್ ಮಾಡಬೇಕು ಅಂತಿದ್ರೆ ಸೊ ಹ್ಯಾಪಿ. ಸೊ ಅದಕ್ಕೆ ನಾವು ತುಂಬಾ ಸಪೋರ್ಟ್ ಮಾಡ್ತೀವಿ. ಸೊ ಈ ತರ ಈ ಫುಲ್ 3 months ಕೋರ್ಸ್ ವರ್ಕ್ ಆಗುತ್ತೆ. ಸೊ ಇದಕ್ಕೆ ನಾವು ಫಸ್ಟ್ ಇಟ್ಟಿರೋದು ಸೊ 4,999 ಓಕೆನಾ, 4,999 ಕಾಸ್ಟ್. ಬಟ್ ಇವತ್ತು ಅಟೆಂಡ್ ಆಗಿರೋ ಡೆಮೋ ಕ್ಲಾಸ್ ಯಾರು ಸ್ಟೂಡೆಂಟ್ಸ್ ಅಟೆಂಡ್ ಆಗಿದ್ರ ಸೊ ಇವತ್ತು 1000 ಆಫ್ ಇರುತ್ತೆ. ಸೊ ನೀವು ಇವತ್ತು ನೈಟ್ ಒಳಗೇನೆ ನೀವೇನಾದ್ರೂ ಪೇಮೆಂಟ್ ಕನ್ಫರ್ಮ್ ಮಾಡ್ಕೊಂಡ್ರೆ ಸೊ ನಿಮ್ಮ ಕ್ಲಾಸಸ್ ಮಂಡೇದನೇ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಸೊ ಇನ್ನು ಯಾರು ಗೊತ್ತಾಗಿಲ್ಲ ಅದಕ್ಕೋಸ್ಕರ ನಾನು ಇದನ್ನ ಯೂಟ್ಯೂಬ್ ಅಲ್ಲಿ ಹಾಕಿರೋದು. ಡೆಮೋ ಕ್ಲಾಸ್ ಅಟೆಂಡ್ ಮಾಡೋದು ಡೈರೆಕ್ಟ್ ಗೊತ್ತಾಗುತ್ತೆ. ಸೊ ಇದು ಗೊತ್ತಾಗಿಲ್ಲ ಅನ್ನೋಂತೆ ಸೊ ಯೂಟ್ಯೂಬ್ ಅಲ್ಲಿ ಎನಿ ಟೈಮ್ ಇರುತ್ತೆ ಅನ್ನೋ ರೀಸನ್ ಇಂದಾನೆ ಯೂಟ್ಯೂಬ್ ಅಲ್ಲಿ ಹಾಕಿರೋದು. ಸೊ ನೀವು ಅಲ್ಲಿ ತಿಳ್ಕೊಂಡು ಸೊ ನಮ್ಮ ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡಿದ್ರೆ ಸೊ ನಮ್ಮ ಟೀಮ್ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ. ಸೊ ನಂಬರ್ ಕೂಡ ಡಿಸ್ಕ್ರಿಪ್ಷನ್ ಇರುತ್ತೆ. ಸೊ ಕಾಲ್ ಮಾಡ್ಬೋದು, ಮೆಸೇಜ್ ಕೂಡ ಮಾಡ್ಬೋದು, ವಾಟ್ಸ್ಆಪ್ ಚಾನಲ್ ಕೂಡ ನಂಬರ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀವಿ, ವಾಟ್ಸ್ಆಪ್ ನಂಬರ್ ಕೂಡ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀವಿ, ಅಲ್ಲಿಂದ ನೀವು ಕಾಂಟ್ಯಾಕ್ಟ್ ಮಾಡ್ರೆ ಸಾಕು. ಸೊ ಇದರ ಡಿಸ್ಕ್ರಿಪ್ಷನ್ ಫುಲ್ ನಿಮ್ಗೆ ಹೇಳ್ತಾ ಹೋಗ್ತಾರೆ. ಸೊ ಇದಿಷ್ಟು ನಾವು 3 months ಅಲ್ಲಿ ಮಾಡಿ ನಿಮ್ಗೆ ಸೊ ಪ್ರಿಪೇರ್ ಮಾಡ್ತೀವಿ. ಯಾರ ಇಂಟ್ರೆಸ್ಟ್ ಇದೆ ಸೊ ಇದನ್ನ ಮೋಸ್ಟ್ ಆಫ್ ದಿ ಇಂಟ್ರೆಸ್ಟೆಡ್ ಸ್ಟೂಡೆಂಟ್ಸ್ ತೋರ್ಸಲ್ಲ, ಬಟ್ ನಾವು ಈ ತರ ಹೆಲ್ಪ್ ಮಾಡ್ಕೊಂಡು ಸ್ಟೂಡೆಂಟ್ಸ್ ಪ್ರಿಪೇರ್ ಮಾಡಿನೇ ನಾವು ಈ ಕಂಪ್ನಿಗೆ ಪುಷ್ ಮಾಡೋಕೆ ಅನ್ಕೊಂಡಿದ್ವಿ. ಸೊ ಇಷ್ಟು ದಿವಸ ಫ್ರೀ ಕಳ್ಸಿದ್ವಿ, ಅದನ್ನ ತುಂಬಾ ಆಪರ್ಚುನಿಟಿ ನಾವು ಬಿಟ್ಟಿದೀವಿ, ಅದನ್ನ ತುಂಬಾ ಜನ ಯುಟಿಲೈಸ್ ಮಾಡ್ಕೊಂಡಿಲ್ಲ, ಇನ್ ಕೆಲವರು ಯುಟಿಲೈಸ್ ಮಾಡ್ಕೊಂಡಿದ್ದಾರೆ. ಓಕೆನಾ. ಸೊ ಅದಕ್ಕೋಸ್ಕರನೇ ನಾವು ಈ ಜಾಬ್ ಎಡ್ಜ್ ಕೋರ್ಸಸ್ ನ ರಿಲೀಸ್ ಮಾಡೋದು. ಇಂಟ್ರೆಸ್ಟ್ ಪ್ಲೀಸ್ ಜಾಯಿನ್ ಆಗಿ ಸೊ ಈ ಬರೋ ಏನು ಪ್ರತಿಯೊಂದು ಆಪರ್ಚುನಿಟೀಸ್ ನ ನಿಮ್ದಾಗಿಸ್ಕೊಳ್ಳಿ. ಓಕೆನಾ. ಸೊ ಅಗೈನ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಅಂಡ್ ಐ ಹೋಪ್ ಯು ಡೂಯಿಂಗ್ ವೆಲ್ ದಿ ಡೆಮೋ ಕ್ಲಾಸ್ ಅಟೆಂಡೆಡ್ ಸ್ಟೂಡೆಂಟ್ಸ್. ಥ್ಯಾಂಕ್ ಯು.